ಈ ಒಂದು ಸರ್ಕಾರಿ ಜಾಬ್ ಸಿಗೋದು ಎಷ್ಟು ಕಷ್ಟನೋ, ಜನರಲ್ ಬೋಗಿಯಲ್ಲಿ ಸೀಟ್ ಸಿಗೋದು ಅಷ್ಟೇ ಕಷ್ಟ. ಇದೆ ಅರೆ ನೀ ಹಬ್ಬ. ಜನರಲ್ ಬೋಗಿ ಎಲ್ಲ ಕಲಿಸುತ್ತೆ. ಬಾತ್ರೂಮ್ ಪಕ್ಕದಲ್ಲಿನೂ ಕಲಿಸುತ್ತೆ, ಬಾತ್ರೂಮ್ ಒಳಗನೆ ಕುಂತು ಕಲ್ಲೋದು ಕಲಿಸುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು ಜನರಲ್ ಬೋಗಿಯಲ್ಲಿ, ಈ ಜನರಲ್ ಬೋಗಿ ಯಾವ ರೀತಿ ಒಂದು ದುಸ್ಥಿತಿಯಲ್ಲಿದೆ ನೋಡ್ಬೋದು. ரொம்ப கஷ்டம் ப்ரோ, ரொம்ப கஷ்டம் ப்ரோ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಈಗ ನಾನು ಏನಪ್ಪ ಅಂದರೆ ಮೈಸೂರಿಂದ ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಈ ಒಂದು ರಾಯಚೂರಿಗೆ ಹೋಗುವಾಗ ನಾನು ಟ್ರೈನ್ ಜರ್ನಿ ಮಾಡ್ತಾಯಿದ್ದೆ. ಟ್ರೈನ್ ಜರ್ನಿ ಯಾವ ರೀತಿಯಾಗಿದೆ ಅಂದರೆ, ಈ ಒಂದು ಸರ್ಕಾರಿ ಜಾಬ್ ಸಿಗೋದು ಎಷ್ಟು ಕಷ್ಟನೋ, ಜನರಲ್ ಬೋಗಿಯಲ್ಲಿ ಸೀಟ್ ಸಿಗೋದು ಅಷ್ಟೇ ಕಷ್ಟ ಆಗಿದೆ. ಇಲ್ಲಿ ಯಾರಾದರೂ ಇನ್ವರ್ಟ್ಗಳು ಬಂದರೆ ನನಗೆ ಅದಾಗಲ್ಲ, ಇಲ್ಲಿ ಕೂಡಲ್ಲ ಅಲ್ಲಿ ಕೂಡಲ್ಲ ಅನ್ನೋರು ಯಾರಾದರೂ ಬಂದರೆ ಸತ್ರು ಗುರು. ಯಾಕೇಳಿ ಜನರಲ್ ಬೋಗಿ ಎಲ್ಲ ಕಲಿಸುತ್ತೆ. ಬಾತ್ರೂಮ್ ಪಕ್ಕದಲ್ಲಿನೂ ಕಲಿಸುತ್ತೆ, ಬಾತ್ರೂಮ್ ಒಳಗನೆ ಕುಂತು ಕಲ್ಲೋದು ಕಲಿಸುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ ಇಂದ ಈ ಒಂದು ಜನರಲ್ ಬೋಗಿಯಲ್ಲಿ. ಈ ಜನರಲ್ ಬೋಗಿ ಯಾವ ರೀತಿ ಒಂದು ದುಸ್ಥಿತಿಯಲ್ಲಿದೆ ನೋಡ್ಬೋದು. ಇಲ್ಲಿ ಯಾವ ರೀತಿ ಇದೆ ನಾನು ಹಿಂದಗಡೆ ಕಾಣುತ್ತಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಲ್ಲಿ ಯಾರಾದರೂ ಬಂದರೆ ಇಲ್ಲಿ ನಿಮಗೆ ಯಾಕೆ ಜೀವನದಲ್ಲಿ ಸಕ್ಸಸ್ ಆಗಬೇಕು, ಜೀವನದಲ್ಲಿ ಯಾಕೆ ಬೆಳಿಬೇಕು ಅಂಬೋದು ನಿಮ್ಗೆ ಇಲ್ಲಿ ಒಂದು ದುಡ್ಡಿನ ವ್ಯಾಲ್ಯೂ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ಎ ಸಿಗೂ ಮತ್ತು ಇಲ್ಲಿ ಜನರಲ್ ಬೋಗಿಗೂ ಒಂದು ವ್ಯತ್ಯಾಸ ಕಾಣುತ್ತೆ. ನೋಡ್ತಿರ್ಬೋದು ನೋಡಿ ಎಷ್ಟು ಜನ ಕೆಳಗೆ ಕುಂತು ನಮ್ಮ ಒಂದು ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬಸ್ಗಳ ಕೊರತೆ ಆಗಿದೆ, ಎಲ್ಲ ಕೊರತೆಗಳಿರೋದ್ರಿಂದ ಟ್ರೈನ್ ಎಲ್ಲ ದಿನ ಫುಲ್ ಆಗ್ತವೆ. ಇಲ್ಲೊಂದು ಕೂಡೋಕ್ಕೂ ಜಾಗ ಇಲ್ಲ ನೋಡಿ, ಜನರಿಗೆ ಕೂಡೋಕ್ಕೂ ಜಾಗ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಏನು ಮಾಡೋದು ಅಂತ ಒಂದು ಬೇರೆ ನೋಡ್ತಿರ್ಬೋದು. ಇಲ್ಲಿ ನಮ್ಮ ಒಂದು ಟ್ರೈನ್ ನಿಂತಿದೆ ನೈಟಲ್ಲಿ. ನಾನು ಈ ಒಂದು ಸೀಟಲ್ಲಿ ನಿಂತಿದ್ದೀನಿ, ನನಗೂ ಸೀಟ್ ಇಲ್ಲ, ನಿಂತಿದ್ದೀನಿ. ನೋಡ್ಬೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು ಟ್ರೈನಲ್ಲಿ ಯಾವ ರೀತಿಯಪ್ಪ ಅಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ನೀವು ಎಲ್ಲನೂ ಕಲಿತೀರ. ಜೀವನದಲ್ಲಿ ಹೇಗೆ ಬದುಕಬೇಕು, 4 ಜನಗಳ ಮಧ್ಯೆ ಯಾವ ರೀತಿ ಬದುಕು ಅಂಬೋದು ಈ ಒಂದು ಜನರಲ್ ಬೋಗಿಯಲ್ಲಿ ಬಂದಾಗ ನೀವು 100% ಕಲಿತೀರ. ಯಾಕಂದರೆ ಅಲ್ಲಿ ಒಂದು ಸೀಟಿಗೆ 5 ಜನ ಮಾಲೀಕರು ಇರ್ತಾರೆ ನೋಡಿ, ಕಾಣುತ್ತಾ? ಒಂದು ಸೀಟಿಗೆ 5 ಜನ ನೋಡಿ ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಅದಕ್ಕೆ ನೀವು ಜೀವನದಲ್ಲಿ ಆದಷ್ಟು ಸಕ್ಸಸ್ ಆಗಿ ಈ ಒಂದು ಜನರಲ್ ಬೋಗಿಯಿಂದ ಎ ಸಿ ಬೋಗಿ ಹೋಗುವಷ್ಟು ಒಂದು ಬೆಳೀರಿ. ಯಾಕಂದರೆ ಈ ಜನರಲ್ ಬೋಗಿಯಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಯಾರನ್ನಾದ್ರು ಕರ್ಕೊಂಬಂದು ಈ ರೀತಿ ಕುಣ್ಸೋಕ್ಕೆ ನೀವು ಇಷ್ಟಪಡ್ತೀರಾ? ಪಡಲ್ಲ. ಅದಕ್ಕೆ ಒಂದು ಕಷ್ಟಪಟ್ಟು ಏನಾದರೂ ಮಾಡಿ, ಇಲ್ಲಾಂದರೆ ಭಾಳ ತೊಂದರೆ ಆಗುತ್ತೆ ಅವರು. ಈ ಒಂದು ಸ್ಥಿತಿ ನಾನು ಭಾಳ ಸಲ ಅನುಭವಿಸಿದ್ದೀನಿ, ಆದರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಶೇರ್ ಮಾಡಿದ್ದಿಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು. ಈ ಒಂದು ವಿಚಾರನ ತಿಳಿಸ್ಬೇಕಂತಲೇ ತಿಳಿಸ್ತಾ ಇದ್ದೀನಿ. ಈ ಒಂದು ನೀವು ಯಾರ್ಯಾರು ಒಂದು ಜನರಲ್ ಬೋಗಿಯಲ್ಲಿ ಮಾಡಿರ್ತಾರಲ್ಲ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಯಾಕಂದರೆ ನಾನು ಈಗ ಬೆಂಗಳೂರಿಂದ ರಾಯಚೂರಿಗೆ ಹೋಗ್ತಿದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರು ಟು ರಾಯಚೂರಿಗೆ ಹೋಗ್ತಿದ್ದೀನಿ. ನಮ್ಮ ರಾಯಚೂರು ಜನ ಭಾಳ ಅವರೇ ನಮ್ಮ ಒಂದು ಕುಟುಂಬ ಇದ್ದಂಗೆ. ನಮ್ಮ ರಾಯಚೂರವ್ರು ಅಂದರೆ ಯಾವ ರೀತಿ ಒಂದು ನಮ್ಮ ರಾಯಚೂರಲ್ಲಿ ಬಡತನ ಇದೆ ಗೊತ್ತಾಗೋದು, ಅನ್ಎಂಪ್ಲಾಯ್ಮೆಂಟ್ ಇದೆ ಅಲ್ಲಿ ನಮಗೆ ಭಾಳ. ಈಗ ಯಾಕೆಂದರೆ ನಮ್ಮ ತುಂಗಭದ್ರಾ ನದಿ ಆ ಕಡೆ, ನಮ್ಮ ಕಡೆ ಅಂತೂ ನೀರಿನ ಒಂದು ಕೊರತೆಯಿಂದ ನಾವೆಲ್ಲ ವಲಸೆ ಬರ್ತೀವಿ ಬೆಂಗಳೂರು ಕಡೆ. ಅಂಥ ಒಂದು ಹಬ್ಬ ದಿನಗಳಲ್ಲಿ ಬಂದು ನಾವಿಲ್ಲಿ ದುಡಿತಾ ಎಲ್ಲ ಮಾಡ್ತಿದ್ವಿ. ಆದರೆ ನಮ್ಮ ಒಂದು ಪರಿಸ್ಥಿತಿಗಳು ಈ ಒಂದು ಜನರಲ್ ಬೋಗಿ ಥರ ಇಲ್ಲಿ ಯಾವ ರೀತಿ ನಡೀತಾ ಇದೆ ಆ ರೀತಿ ನಿಧಾನವಾಗಿ ಕತ್ತಲೆಯಲ್ಲಿ ನಡೀತಾ ಇದೆ ಅಂತ ಒಂದು ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನೀವು ಯಾರಾದರೂ ಜನರಲ್ ಬೋಗಿಯಲ್ಲಿ ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡಿ. ಅದ್ಭುತ ಜರ್ನಿ. ನೋಡೋಣ, ಯಾರಾದರೂ ಸಿಕ್ಕರೆ ಬ್ರದರ್ ಅವರು ಮಾತಾಡೋರು ಈ ಒಂದು ಜನರಲ್ ಬಗ್ಗೆ ಏನು ಹೇಳ್ತಾರೆ, ಒಂದು ತಮ್ಮ ಜರ್ನಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ನೋಡೋಣ, ಅವ್ರು ಯಾರಾದರೂ ಸಿಕ್ಕರೆ ಮಾತಾಡಿಸೋಣ. ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ನಾನು ಈ ಒಂದು ವಿಂಡೋ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ವಿಂಡೋ ಅಂದರೆ ಬಾಗಿಲಿ ಸೈಡ್ ನಿಂತಿದ್ದೀನಿ ನೋಡಿ. ಅಂಕಲ್ ಅವ್ರು ನೋಡ್ತವ್ರೆ. ಅಂಕಲ್ ಹೇಗೆ ಅನ್ನಿಸ್ತಾ ಇದೆ ಒಂದು ಜರ್ನಿ? ಎಲ್ಲರೂ ಅಂಕಲ್ ನೀವು? ನೋಡಿ, ನಮ್ಮ ಯಾದಗಿರಿ, ಉತ್ತರ ಕರ್ನಾಟಕದವ್ರೆ ನೋಡಿ. ಈ ಸಂಸ್ಥೆ ಯಾರಿಗೆ ಬರಬಾರ್ದು. ಅಮ್ಮ ನೀವು ಹೆಂಗೆ ರಾಜಕೀಯ ಮಾಡ್ತಾರೋ ಗೊತ್ತಿಲ್ಲ. ಏನು ಈ ಜನರು ಒಬ್ಬೊಬ್ಬರು ಎಲ್ಲ ಹೆಂಡ್ರು ಮಕ್ಕಳು ಕರ್ಕೊಂಬಂದು ಈ ಥರ ಎಲ್ಲ ಬೀದಿಯಲ್ಲಿ ಕುಂತ್ಕೊಂಡ್ಬಿಟ್ಟು ಹೋಗೋದು. ಕಾಸು ಏನಿರೋದೆಲ್ಲ ತೊಗೋತವ್ರೆ. ಇಲ್ಲ ಬೀದಿಯಲ್ಲಿ ಕುತ್ಕೊಂಡು ಹೋಗ್ಬೇಕು. ಅವರೆಲ್ಲ ಹೆಂಡ್ರು ಮಕ್ಕಳು ಚೆನ್ನಾಗಿ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಾವ್ರೆ. ಹೋಗ್ಬೇಕಂದ್ರೆ ಎ ಸಿಯಲ್ಲಿ ಓದ್ತಾವ್ರೆ ಆರಾಮಾಗಿ. ಇಂಥ ಜನ್ರೇಷನ್ ಯಾಕೆ ಬಂದಿದ್ರಿ ಯಾದಗಿರಿಯಿಂದ ಬೆಂಗಳೂರಿಗೆ? ಕೆಲಸ ಯಾವುದೋ ಒಂದು ಕೆಲಸಕ್ಕಂತ ಬಂದು, ಡ್ರೈವಿಂಗ್ ಕೆಲಸಕ್ಕಂತೆ. ಇವಾಗ ಹಬ್ಬ ಅಂತ ಹೇಳ್ಬಿಟ್ಟು, ಮದುವೆ ಅಂತ ಹೇಳ್ಬಿಟ್ಟು ಹೋಗ್ತಿರೋದು. ಅಂದ್ರೆ ಜಾಗಿಲ್ಲ ನೋಡಿ, ಇಲ್ಲೆಲ್ಲ ಯಾವ ರೀತಿ ಇದೆ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಈ ಒಂದು ಜನರಲ್ ಬಗ್ಗೆ ನೀವೇನು ಹೇಳ್ತಾರೆ?
ಏನು ಹೇಳೋದು ಕಷ್ಟ ಏನು ಹೇಳೋಕ್ಕೆ ಆಗಲ್ಲ ಈ ಥರ ಎಲ್ಲ. ಇನ್ನು ಮುಂದ್ಗಡೆ ನೋಡಿ ನೀವು ಫುಲ್ಲು ಜನ ಕೂಡಿದೆ. ಹೌದಾ ಕಾಲಿಟ್ಟು ನಾವು ಈ ಇದು ನಾವು ಯಾವುದು ಸೀರೆಗೆ ಹೋಗ್ಬೇಕಂದ್ರೆ ಅಷ್ಟೇ, ಹೊರಗಡೆ ಹೋಗ್ಬೇಕಂದ್ರೆ ಅಷ್ಟೇ. ಆ ಥರ ಜನರೆಲ್ಲ ಫುಲ್ ಬ್ಯಾಕ್ ಆಗಿದೆ. ನೋಡಿ ನಮ್ಮ ಅಂಕಲ್ ಅವರೇ, ನಮ್ಮ ಕಡೆ ಅವರೇ. ನಾವು ರಾಯಚೂರು, ನಮ್ಮ ಯಾದಗಿರಿ ಅಂದರೆ ನಾವು ಒಂಥರ ಅಣ್ಣ ತಮ್ಮರಿದ್ದಾಗೆ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಕಣ್ಣಂಗೆ ಕಾಣ್ತಾರೆ ಅವರು. ಅವ್ರು ಹೇಳಿದ್ದು ನಿಜನೇ. ನಮ್ಮ ಒಂದು ಕಷ್ಟಗಳಿಗೆ ನಾವು ಅದನ್ನು ತೋರ್ಪಡಿಸದೆ ನಾವು ದುಡಿಯೋಕ್ಕಂತ ಬಂದು ಈ ಥರ ಮಾಡ್ತಿರ್ತೀವಿ. ಆದರೆ ನಮ್ಮ ಸರ್ಕಾರಗಳು ಏನು ಮಾಡ್ತಾವೋ ಗೊತ್ತಾಗ್ತಿಲ್ಲ. ನೋಡಿ ಯಾವ ರೀತಿ ನುಗ್ಗ. ಒಂದು ಬಸ್ಸಲ್ಲಿ ಇಷ್ಟೇ ಜನ, 40 ಜನ ಅಂತ ಸೀಟ್ ಇರುತ್ತೆ. 40 ಜನನೇ ಹೋಗೋದು ಆಗಲ್ಲ. ನಮ್ಮ ಕಡೆ ಅಂತೂ ನುಗ್ಗ. ಈ ಒಂದು ಜನರಲ್ ಹೋಗಿ ಆಗಿದೆ. ಎ ಸಿ ಕಡೆ ಇದ್ರಂಗೆ ರುಬ್ತಾರೆ, ರುಬ್ಬಲ್ಲ. ನಾವು ಅಮೌಂಟ್ ಕೊಟ್ಟಿದ್ದೀವಿ, ಆದರೆ ಅಮೌಂಟ್ ಕೊಟ್ಟಾಗ ತಕ್ಕ ಹಾಗೆ ನಮಗೆ ಸೀಟ್ ಇರೋಲ್ಲ. ಅದಕ್ಕೂ ಒಂದು ಕಾನೂನು ಬರಬೇಕು. ಕಾನೂನು ಬಂದರೆ ಏನಾಗುತ್ತೆ, ನಮಗೂ ಸೀಟ್ ಸಿಗಬೇಕು. ಅಂಥವೆಲ್ಲ ಒಂದು ಕಾನೂನು ಬರಬೇಕು. ಟ್ರೈನ್ಗಳು ಇರೋಲ್ಲ ಟೈಮಿಂಗ್ ಸರಿಯಾಗಿ. ಈ ಟ್ರೈನ್ ಏನಾಗುತ್ತೆ ಅಂದರೆ ಈ ಟೈಮಿಗೆ ಹೋಗುತ್ತಂದ್ರೆ ಇದೇ ಟೈಮಿಗೆ ಹೋಗಲ್ಲ. ಅಂಥ ಒಂದು ಟ್ರೈನ್ಗಳಿವೆ. ನೋಡೋಣ ಏನೇನು ಪರಿಸ್ಥಿತಿ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಬ್ರದರ್ ನೋಡಿ ಇಲ್ಲೇ ಕೂತವ್ರೆ. ಎಂಥ ಸ್ಥಿತಿ ಅಂದರೆ ಏನಾದರೂ ಆದರೆ ಏನಿಲ್ಲ, ಯಾರು ಹೊಣೆ ಎಂಬುದೇ ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿಗಳು ಇಲ್ಲಿ ಮನೆ ಮಾಡಿವೆ. ನಮ್ಮೆಲ್ಲ ರಾಯಚೂರು ಬ್ರದರ್ಸ್ ಇದ್ರಲ್ಲ, ಅವರೇನೋ ಬೈತವ್ರೆ ಬೇಡಪ್ಪ ಅಂತೇಳಿ. ಏನು ಮಾಡೋಕ್ಕಾಗಲ್ಲ. ನಾನು ಇಂಥ ಸ್ಥಿತಿಗಳನ್ನ ತೋರ್ಪಡಿಸಿದ್ರೆ ಏನಾಗುತ್ತೆ, ನಮಗೂ ಸ್ವಲ್ಪ ಅರಿವಿರುತ್ತೆ. ನಾವು ಎಂಥವ್ರನ್ನ ಆಯ್ಕೆ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಅರಿವಿರುತ್ತೆ. ಇದು ಓನ್ಲಿ ನನ್ನ ಒಂದು ವ್ಯೂಸ್ಗೆ, ಲೈಕ್ಸ್ಗೆ ಮಾಡ್ತಾಯಿಲ್ಲ. ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ನನ್ನ ಮತ್ತು ನಿಮ್ಮ ಬದುಕು ಯಾವ ರೀತಿ ಇದೆ ಅಂತ ತೋರ್ಪಡಿಸ್ತಾ ಇದೆ. ಈಗ ನಿಮ್ಮ ಮಕ್ಕಳು ಮತ್ತು ಹೆಂಡತಿನ ನಾವು ಯಾರಾದರೂ ಈ ಥರ ಕರ್ಕೊಂಬರೋಕ್ಕೆ ಇಷ್ಟಪಡ್ತೀರಾ? ಬರಲ್ಲ, ಯಾರೂ ಬರೋಲ್ಲ. ನಾನು ಬರೋಲ್ಲ, ನೀವು ಬರೋಲ್ಲ. ನೋಡಿ ಇಲ್ಲಿ ಊಟ ಎಲ್ಲ ಕೆಳಗೆ ಕೂತು ಮಾಡ್ತವ್ರೆ. ಎಂಥ ಪರಿಸ್ಥಿತಿ. ಒಳ್ಳೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ. ನೀವು ಯಾರಾದರೂ ಜನರಲ್ ಹೋಗಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಇದು ನಮ್ಮ ಭಾರತದಲ್ಲಿ ಇವತ್ತು ಕೊನೆಗೊಳ್ಳದಂಥ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಏನು ಮಾಡೋಕ್ಕಾಗಲ್ಲ. ನಾವು ಜನರುಗಳು ಬದಲಾವಣೆ ಆಗಬೇಕು. ನಮ್ಮ ಒಂದು ಮನಸ್ಥಿತಿ ಬದಲಾವಣೆ ಆಗೋದ್ರಿಂದ ಎಲ್ಲ ಬದಲಾವಣೆ ಆಗುತ್ತೆ. ನೋಡೋಣ ನಿಮ್ಗೆ ಇನ್ನೂ ಮುಂದೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಮಕ್ಕಳು ಮರಿಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಜನಗಳು ಯಾವ ರೀತಿ ದುಸ್ಥಿತಿ ಪಡ್ತಾ ಇದ್ದಾರೆ. ತುಂಬ ಒಂದು ಎಕ್ಸ್ಪೀರಿಯನ್ಸ್. ಇಲ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಿಗ್ಬೋದು, ಆದರೆ ಜನರಲ್ ಹೋಗಿ ಇಲ್ಲಿ ಸೀಟ್ ಸಿಗೋಲ್ಲ. ಇದು ಮಾತ್ರ ನನಗೂ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ನಾನು ಎಜುಕೇಟೆಡ್ ಆಗಿ ನೋಡಿದ ಪ್ರಕಾರ ನಾವು ಅಪ್ಲಿಕೇಶನ್ ಹಾಕಿ ಕುಂತು ಹೋದ್ರೇನೋ ಸೀಟ್ ಸಿಗುತ್ತೆ, ಆದರೆ ಇಲ್ಲಿ ಸೀಟು ಸಿಗೋದೇ ಇಲ್ಲ ಗುರು. ಅಂಥ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಏನೋ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಯಾಕಂದರೆ ಎಲ್ಲ ಒಂದು 4 ಜನದಲ್ಲಿ ಹೆಂಗೆ ಬದುಕಬೇಕು. ಇಲ್ಲಿ ಗುದ್ದಾಟ, ಸೀಟು ಬೇಕಂದರೆ ಗುದ್ದಾಟ, ಹೊಡೆಯೋದಾಟ. ಎಲ್ಲಿ ನಾವು ಎಲ್ಲರನ್ನ ಸರಿಸಿ ನಾವೆಲ್ಲಿ ಸೀಟ್ ಮಾಡ್ಕೊಳ್ಬೇಕು, ನಮಗೊಂದು ತಕ್ಕವಾದಂಥ ಜಾಗ ಎಲ್ಲಿ ಮಾಡ್ಕೊಳ್ಬೇಕು ಅಂಬೋದು ಭಾಳ ಕಲಿತೀವಿ ಇಲ್ಲಿ. ನೀವು ಅದಕ್ಕೆ ಇಂಥ ಒಂದು ಪರಿಸ್ಥಿತಿಗೆ ಬರಬೇಡಿ. ಏನಾದರೂ ಮಾಡಿ ಏನಾದರೂ ಒಂದು ಅಚೀವ್ ಆಗಿ. ಯಾಕಂದರೆ ನಮ್ಮ ಜನರಲ್ ಬಗ್ಗಿಂದ ನಾವು AC ಡಿಪಾರ್ಟ್ಮೆಂಟ್, AC ಕೋಚ್ಗೆ ಹೋಗೋ ಎಷ್ಟು ಬದಲಾವಣೆ ಇದೆ, ಅಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಒಂದು ಈಗ ಏನು ಮಾಡಿದ್ದೀನಪ್ಪ ಅಂದರೆ ಏನೋ ಜಗಾಡಿ ಒಂದು ಸೀಟ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ದೊಡ್ಡ ಒಂದು ಸೀಟು, ಅದ್ಭುತವಾದ ಒಂದು ಸೀಟ್ ಹಿಡ್ಕೊಂಡಿದ್ದೀನಿ. ಯಾಕಂದರೆ ನನಗೂ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕ ಒಂದು ಖುಷಿ ಎಷ್ಟಿರ್ತೋ ಅಷ್ಟೊಂದು ಜನರಲ್ ಬೋಗಿಯಲ್ಲಿ ಸೀಟ್ ಸಿಕ್ಕಂಥ ಖುಷಿ ಇದೆ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ, ಗೌರ್ಮೆಂಟ್ ಜಾಬು ಸಿಗ್ಬೋದಾದರೆ ಏನಪ್ಪ ಅಂದರೆ ಇದು ಒಂದು ಜನರಲ್ ಬೋಗಿಯಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳಿದ್ನಲ್ಲ, ಅದು ನಿಜ. ಹೇಗೋ ಸ್ವಲ್ಪ ಆ ಕಡೆ ಈ ಕಡೆ ಗುದ್ದಾಡಿ ಒಂದು ಸೀಟ್ ಪಡ್ಕೊಂಡು. ಯಾಕಂದರೆ ಇಷ್ಟು ಜನ ಇದ್ದರು, ಯಾರೂ ತೊಗೊಳ್ಳಿಲ್ಲ ಆ ಸೀಟನ್ನ. ಇಲ್ಲಿ ಏನಪ್ಪ ಅಂದರೆ ಯಾವನು ಮಾತಾಡ್ದಾನೋ ಅವನಿಗೆ ಎಷ್ಟು ಸೀಟ್ ಸಿಗುತ್ತೆ, ಅದೊಂದು ನಿಮಗೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ, ನೋಡಿ ಎಷ್ಟು ಜನ ಇದ್ದಾರೆ. ಯಾರು ಒಬ್ಬರು ಬರಲಿಲ್ಲ ಮೇಲ್ಗಡೆ. ನಾನು ನನ್ನ ಮಕ್ಕಳ ಜೊತೆ ಜಗಳಾಡಿ ಬಂದವನೇ. ಇದರ ಅರ್ಥ ಏನು ಗೊತ್ತಾ, ನೀವು ಎಷ್ಟು ಹೋರಾಡ್ತೀರ ಅಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ. ನಿಮ್ಗೆ ಹೋರಾಡೋ ತಾಕತ್ತಿದ್ರೆ ಜನರಲ್ ಬಗೆಯಲ್ಲಿ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಒಂದು ಇಲ್ಲಿ ಮನಮೋಹಕ ದೃಶ್ಯ ನೋಡಿದೆ. ಒಬ್ಬ ಬಾಣತಿ ಅನಿಸು ಸೀಟಿನ ಕೆಳಗೆ ಹೋದ್ರು ಮನ ಕುಲುಕುವಂಥ ದೃಶ್ಯ ಅದು. ಯಾಕಂದರೆ ಒಳ್ಳೆ ಸ್ಟೋರಿ ಸಿಗ್ತವೆ. ಇದ್ರ ಜೊತೆ ಏನು ಜೀವನ ಪಾಠ ಕೂಡ ಕಲಿಬೋದು. ಒಂದು ಏನಪ್ಪ ಜನರಲ್ ಬಗೆಯಲ್ಲಿ ಮುಂದೆಗಡೆ ನೋಡಿ ಎಲ್ಲ ಬ್ಯಾಗ್ಗಳು ಇದರಲ್ಲಿ ಸಹ ಜನ ಮಲಗವ್ರೆ ಅಂದರೆ ಅರ್ಥ ಮಾಡ್ಬೋದು. ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇದೆ.
ಈ ಒಂದು ಲಾಸ್ಟ್ ಜರ್ನಿ ಏನು ಮಾಡ್ತೇವೆ ಗೊತ್ತಾ, ಎಷ್ಟೋ ಜನರ ಕನಸುಗಳನ್ನ ತೊಗೊಂಡು ಹೋಗುತ್ತೆ, ಎಷ್ಟೋ ಜನರ ಕನಸುಗಳನ್ನ ಸ್ಟಾಪ್ ಮಾಡುತ್ತೆ. ನೀವು ಎಲ್ಲಿವರೆಗೆ ಅವಕಾಶಗಳನ್ನು ಕಾಯ್ಕೊಂಡಿರುತ್ತೋ ಅಲ್ಲಿವರೆಗೆ ಅವಕಾಶಗಳು ಬರೋಲ್ಲ. ಯಾವ ಅವಕಾಶಗಳನ್ನು ನೀವು ಕ್ಯಾಚ್ ಮಾಡಬೇಕು, ಅವಕಾಶಗಳು ನಿಮ್ಮನ್ನ ಕ್ಯಾಚ್ ಮಾಡಲ್ಲ. ಅದೇ ರೀತಿ ಈ ಸೀಟನ್ನ ನಾನು ಕ್ಯಾಚ್ ಮಾಡಿದೆ, ನನಗೆ ಸಿಕ್ಕಿದೆ. ಇಷ್ಟು ಜನ ಇದ್ದರೂ ಯಾವನೂ ಬರಲಿಲ್ಲ ಇಲ್ಲಿ. ಯಾಕಂದರೆ ಈ ನನ್ನ ಮಕ್ಕಳಿಗೆ ಎದುರು ಯಾರೂ ಬರಲಿಲ್ಲ. ಏನಂತಾರೋ ಬರ್ತಾರೆ, ಏನಂತಾರೆ ನಾವು ಯಾರು ಗೊತ್ತಲ್ಲ, ಉತ್ತರ ಕರ್ನಾಟಕ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂಥ ಒಂದು ರಿಯಲಿಸ್ಟಿಕ್ ಕಂಟೆಂಟ್ ವಿಡಿಯೋಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾದ ಸೀನ್ಗಳು ಊಟದ ಎಕ್ಸ್ಪೀರಿಯನ್ಸ್ ಮುಂದೆ ಭಾಳ ಇದೆ, ನಾನು ತೋರ್ಸೋಕ್ಕಾಗ್ತಿಲ್ಲ. ಇನ್ನು ಮುಂದೆ ಆದರೆ ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.